ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮೃತಾ ಯಾದವ್. ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 21 ದಿನ 21 ಜನ ಕಂಟೆಸ್ಟೆಂಟ್ಸ್ 21 kg ವೇಟ್ ಲಾಸ್ ಅಂತ ಹೇಳ್ತಾನೆ. ಈ ಒಂದು 21 ದಿನ ಹೇಗೆ ಮುಗೀತು, ಈ ಜರ್ನಿ ಎಷ್ಟು ಬೇಗ ಮುಗೀತು ಅಂತ ಗೊತ್ತೇ ಆಗಲಿಲ್ಲ. ಈ ಜರ್ನಿ ಮುಗಿದ ಮೇಲೂ ಕೂಡ ಇದೇ ನೀವು ಹೊಸದಾಗಿ ಫಿಟ್ ಬಾಸ್ ರೀಕ್ಯಾಪ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್ ವೀಕ್ಷಕರೇ, ಅಭ್ಯಾಸಗಳು ಅಂತ ಬಂದಾಗ ಅದು ತುಂಬಾ ಚಾಲೆಂಜಿಂಗ್ ಅನಿಸುತ್ತೆ. ಕೆಟ್ಟ ಅಭ್ಯಾಸಗಳನ್ನು ಬಿಡೋದು ಎಷ್ಟು ಕಷ್ಟನೋ ಅದೇ ರೀತಿ ಒಳ್ಳೆ ಅಭ್ಯಾಸಗಳನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದು ಕೂಡ ಅಷ್ಟೇ ಕಷ್ಟ. ನಮ್ಮ ಫಿಟ್ ಬಾಸ್ ಜರ್ನಿಯಲ್ಲಿ ಕಂಟೆಸ್ಟೆಂಟ್ಸ್ ಈ ರೀತಿಯಾದ ಒಂದಷ್ಟು ಒಳ್ಳೆಯ ಅಭ್ಯಾಸಗಳನ್ನು ಮಾಡ್ಕೊಂಡಿದ್ರು. ಹೆಲ್ದಿ ಲೈಫ್ ಸ್ಟೈಲ್ ಆಗಿರಬಹುದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈ ಎಲ್ಲ ಒಂದು ಅಭ್ಯಾಸಗಳನ್ನು ಅವ್ರ ಲೈಫಲ್ಲಿ ಅಂದರೆ ಫಿಟ್ ಬಾಸ್ ಜರ್ನಿ ಮುಗಿದ ಮೇಲೆ ಅವ್ರ ಲೈಫಲ್ಲೂ ಕೂಡ ಇನ್ಕಲ್ಕೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದಾರಾ, ಅವ್ರ ಲೈಫ್ ಯಾವ ರೀತಿ ಚೇಂಜ್ ಆಗಿದೆ, ಅವರಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಇದನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಯಾವ ಕಂಟೆಸ್ಟೆಂಟ್ ಬರ್ತಾರೆ ಅಂತ ನೋಡೋಣ. ನನ್ನ ಹೆಸರು ಸ್ಕಂದೇಶ್ ಅಂತ. ನಾನು ಬೆಂಗಳೂರು JP ನಗರಲ್ಲಿ ಇರ್ತೀನಿ. ನಾನು ಓದಿದ್ದೆಲ್ಲ ನ್ಯಾಷನಲ್ ಹೈಸ್ಕೂಲು, ನ್ಯಾಷನಲ್ ಕಾಲೇಜ್ ಬೆಂಗಳೂರು ಬಸವನಗುಡಿ. ನಾನು ಬೈ ಪ್ರೊಫೆಷನ್ ಸಿವಿಲ್ ಕಾಂಟ್ರಾಕ್ಟ್ರು. ಪ್ರೆಸೆಂಟ್ ಈಗ ನಾನು 105 ಕಿಲೋಸ್ ಇದ್ದೀನಿ. ನಾನು 10 ಇಯರ್ಸ್ ಇರಬೇಕಾಗಿದ್ದ ನನ್ನ ವೆಯ್ಟ್ ಪುಟಪ್ ಆಗಿ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನಾನು ನಾರ್ಮಲಾಗಿ ಎಲ್ಲರ ಥರನೇ ಇದ್ದೆ. ನನ್ನ ಏಜ್ 10 ಇರಬೇಕಾದ್ರೆ ಗ್ರ್ಯಾಜುವಲಾಗಿ ಅದು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಬಂತು. ಸ್ವಲ್ಪ ಪರವಾಗಿಲ್ಲ ಅಂತ ಹಂಗಂಗೆ ಬಂದ್ವಿ. ಆವಾಗ ಅಷ್ಟು ಇಗ್ನೋರೆನ್ಸ್ ಇತ್ತು. ನೋಡ್ತಾ ಅದು ಹೆವಿ ವೆಯ್ಟ್ ಅನ್ನೋದಕ್ಕಿಂತ ಒಬೇಸಿಗೆ ಕನ್ವರ್ಟ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ಪ್ರೊಫೆಷನ್ಗೆ ಬಂದ್ವಿ. ಪ್ರೊಫೆಷನಲ್ಲಿ ಬ್ಯುಸಿ ಆಯಿತು. ಏನೋ ಆಗುತ್ತೆ, ಸರಿ ಹೋಗುತ್ತೆ ಅಂತೆಲ್ಲ ಬಂತು. ನನಗೆ ಮದುವೆ ಆಗಿ ಮಗು ಆದಮೇಲೆ ಒಂದು ಹೆಲ್ತ್ ಕಾನ್ಷಿಯಸ್ ಬಂತು. ಈಗ ನನಗೆ ಮಗು ಇದೆ, ನಾನು ಹುಷಾರಾಗಿರ್ಬೇಕು, ಇನ್ನು ಇದು ಸರಿ ಹೋಗಲ್ಲ, ಒಬೇಸ್ ಇದ್ರೆ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಎಲ್ಲ ಆಗುತ್ತೆ ಅಂತ ಶುರು ಆಯಿತು. ನನ್ನ ಪ್ರೊಫೆಷನ್ನು ಸಿವಿಲ್ ಹೇಳಿದೆ, ನಿಂತಿರಬೇಕು, ಓಡಾಡ್ತಾ ಇರಬೇಕು, ಸುಮಾರು ತಿಂತಿರ್ತೀವಿ. ಆವಾಗ ಬ್ಯಾಕ್ ಪೇನ್ ಬರೋಕ್ಕೆ ಶುರು ಆಯಿತು. ಡಾಕ್ಟರ್ ಹತ್ರ ಹೋಗಿ ಈ ಥರ ಬ್ಯಾಕ್ ಪೇನ್ ಇದೆ, ಸ್ಪೈನಲ್ ಪೇನ್ ಬರ್ತಾಯಿದೆ ಅಂದರೆ ನಿನ್ಗೆ ಅದು ನಿಂತಿರೋದ್ರಿಂದ ಪ್ರಾಬ್ಲಮ್ಗಿಂತ ಜಾಸ್ತಿ ನಿನ್ನ ವೆಯ್ಟಿಂದ ಬರ್ತಾಯಿದೆ ಅಂತ ಹೇಳ್ತಾರೆ. ಬಟ್ ವೆಯ್ಟ್ ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಆಪ್ಷನ್ನೇ ಸಿಗ್ತಾ ಇಲ್ವಿ. ಏನು ಮಾಡಿದ್ರೆ ವೆಯ್ಟ್ ಕಮ್ಮಿ ಆಗಲ್ಲ ಅಂದರೆ ನಾವೇನು ಮಾಡಬೇಕು? ಮೈ ದಪ್ಪ ಆಗಿರೋದ್ರಿಂದ ಒಂದು ಪ್ರಾಬ್ಲಮ್ ಏನಂದರೆ ಈ ಹೆವಿ ಬಾಡಿ ಎತ್ಕೊಂಡು ನಡೆಯೋದಕ್ಕೆ ನಮಗೆ ಕಷ್ಟ. ಆಮೇಲೆ ಮೆಟ್ಲು ಹತ್ತಕ್ಕಾಗಲ್ಲ. ಮೆಟ್ಲು ಹತ್ತಿದ್ರೆ ಒಂಥರ ಬ್ರೀತಿಂಗ್ ಪ್ರಾಬ್ಲಮ್ಮು, ಒಂದು ಫ್ಲೋರ್ ಹತ್ತಿದ ತಕ್ಷಣ ಉತ್ಸಾಹ ಬರೋಕ್ಕಾಗತ್ತೆ, ಆಸ್ತಮಾ ಪ್ರಾಬ್ಲಮ್ ಥರ ಆಗುತ್ತೆ. ನನಗೆ ಫ್ರೆಂಡ್ ಸರ್ಕಲ್ ಆಗಲಿ, ಫ್ಯಾಮಿಲಿ ರಿಲೇಷನ್ಸಲ್ಲಾಗಲಿ, ನೀನು ದಪ್ಪ ಇದೆಯಾ ಹಂಗಿದೆಯಾ ಅಂತ ರೇಕಿಸ್ದವ್ರು ಯಾರೂ ಇಲ್ಲ. ಬಟ್ ನನಗೆ ಒಂದು ಗಿಲ್ಟಿ, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ನಾನು ಯಾಕೆ ಎಷ್ಟು ದಪ್ಪ ಇದ್ದೀನಿ, ನಾನು ಚೆನ್ನಾಗಿಲ್ವಲ್ಲ ನೋಡೋಕ್ಕೆ, ಮೈ ಇಷ್ಟು ದಪ್ಪ ಇದೆಯಲ್ಲ ಅನ್ನೋ ಒಂದು ಕಾನ್ಷಿಯಸ್ ನನಗೆ ಇರುತ್ತೆ ಅಷ್ಟೇ. ಬಿಟ್ಟರೆ ರೇಕ್ಸಿದ್ದೆಲ್ಲ ಯಾರೂ ಇಲ್ಲ ನನಗೆ. ಇವಾಗ ನನ್ನ ವೈಫ್ ಬಂದಿದ್ದಾಳೆ, ನನ್ನ ಮದುವೆಗೆ ಒಂದು 2 years ಆಯಿತು. ನಾನು ಹೆಂಡ್ತಿನೂ ಯಾವತ್ತೂ ಕಂಪ್ಲೇಂಟ್ ಅಂತ ಮಾಡಿಲ್ಲ. ಬಟ್ ಅವಳು ಹೇಳ್ತಾಳೆ ಮಗು ಬಗ್ಗೆ ಯೋಚನೆ ಮಾಡಿ ಅಂತ. ನಾವು ಮದುವೆ ಆಗಿ 2 ವರ್ಷ ಆಯಿತು. ಇವಾಗ ಮದುವೆ ಆದಮೇಲೆ ಅವ್ರು ಏನೇನೋ ಟ್ರೈ ಮಾಡ್ತಾಯಿದ್ರು, ಡಯಟು, ವರ್ಕೌಟು, ಜಿಮ್ಮು ಎಲ್ಲ ಟ್ರೈ ಮಾಡ್ತಾಯಿದ್ರು. ಬಟ್ ನಥಿಂಗ್ ಏನೂ ವರ್ಕ್ ಆಗಿಲ್ಲ. ಏನು ತಿಂತಾರೋ ಅದೆಲ್ಲ ಜೀರ್ಣ ಆಗ್ತಾ ಇರಲಿಲ್ಲ. ಒಂದೊಂದು ಸಲ ಒಂದೊಂದು ಥರ ಇರ್ತಾಯಿತ್ತು ಅವರಿಗೆ ಡೈಜೆಷನ್ಸು. ಅವ್ರು ಇವಾಗ ಶೋಗೆ ಹೋಗ್ತಿದ್ದಾರೆ. ಸೊ ಹೋಪ್ಫುಲಿ ಅವರು 20 to 25 kgs ಶೋಗೆ ಹೋಗಿ ಡ್ರಾಪ್ ಆದರೆ ಅವ್ರಿಗೂ ಹೆಲ್ತು ಒಳ್ಳೆಯದಾಗುತ್ತೆ, ನಾವು ಎಲ್ಲರೂ ಖುಷಿಯಾಗಿರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಫಸ್ಟ್ ಎಪಿಸೋಡಲ್ಲಿ ನಮ್ಮ ಫಿಟ್ ಬಾಸ್ನ ರಾಕ್ ಸ್ಟಾರ್ ಅಂತಾನೆ ಫೇಮಸ್ ಆಗಿರುವ ಸ್ಕಂದೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸ್ಕಂದೇಶ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನ್ರಿ ರಾಕ್ ಸ್ಟಾರ್ ಅಂತ ಇಟ್ಕೊಂಡು ಯಾವಾಗಲೂ ನೀವು ಹಾಗೆ ರಾಕಿಂಗ್ ಆಗೇ ಇರ್ತೀರಾ? ಮತ್ತೆ ಆ ಟೈಟಲ್ ಮೇಂಟೈನ್ ಮಾಡಬೇಕಲ್ಲ ಅಲ್ವಾ? ಮತ್ತೆ ಓಕೆ ಸ್ಕಂದೇಶ್, ಮನೇಲೆಲ್ಲ ಹೇಗಿದ್ದಾರೆ? ನಿಮ್ಮ ವರ್ಕ್ ಹೇಗಿದೆ? ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ? ಮನೆಯೆಲ್ಲ ಚೆನ್ನಾಗಿದೆ. ವರ್ಕ್ ಎಲ್ಲ ರೆಸ್ಯೂಮ್ ಆಯಿತು. ಬಂದು ಒಂದು 5-6 days ಸ್ವಲ್ಪ ಸ್ಲೋ ಆದ್ವಿ. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ನಾರ್ಮಲ್ ಬರಲೇಬೇಕು. ಸೊ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದೆ. ಓಕೆ, ವೈಫ್ದೇನು ಕಂಪ್ಲೇಂಟ್ಸ್ ಇಲ್ವಾ ಇವಾಗ? ಕಂಪ್ಲೇಂಟ್ಗಿಂತ ಕಾಂಪ್ಲಿಮೆಂಟ್ಸ್ ಜಾಸ್ತಿ ಇತ್ತು. ಓಕೆ, ಯಾವ ರೀತಿ ಕಾಂಪ್ಲಿಮೆಂಟ್ಸು? ಬಂದಾಗ ಇವಾಗ ಕಂಪ್ಲೇಂಟ್ಸ್ ಜಾಸ್ತಿ ಆಗಿದೆ. ಬಂದ ಕಾಂಪ್ಲಿಮೆಂಟ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಚೆನ್ನಾಗಿ ನೋಡ್ತಾ ಇದ್ದೀರಾ. ಆಮೇಲೆ ಸ್ಟಾರ್ಟಿಂಗ್ ಫುಡ್ ಸ್ವಲ್ಪ ದಿನ ಮೇಂಟೈನ್ ಮಾಡಿದ್ವಿ. ಹೆಲ್ತಿ ಆಗಿದೆ, ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕಾಗದೇ ಇರ್ಬೇಕಾದ್ರೆ ಇವಾಗ ಕಂಪ್ಲೇಂಟ್ಗಳು ಶುರು ಆಗಿದೆ. ಅಲ್ಲಿದ್ದಾಗಲೇ ಚೆನ್ನಾಗಿದ್ರಿ, ಇವಾಗ ಇಲ್ಲಿ ಹಾಳಾಗ್ತಾ ಇದ್ದೀರಾ ಬಂದು ಅಂತ
ಏನಾದರೂ ಒಂದು ಹೇಳ್ತಿರ್ತಾರೆ, ವಾರಕ್ಕೆ ಒಂದಿನ ಹತ್ರ ಒಂದು ಥಾಟ್ ಇದ್ದೇ ಇರುತ್ತೆ. ಓಕೆ, ಮುಂಚೆ ಕಾಂಪ್ಲಿಮೆಂಟ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ, ಇವಾಗ ಕಂಪ್ಲೇಂಟ್ ಕಂಪ್ಲೇಂಟ್ಸ್ ಕನ್ವರ್ಟ್ ಆಗಿದೆ. ಇದು ಒಳ್ಳೆ ಚೇಂಜಾ ಏನು ಅನ್ಬೇಕು ಇದನ್ನ? ಟೈಮು ಎರಡೂ ಅಷ್ಟೇ. ಈಗ ಕಾಂಪ್ಲಿಮೆಂಟ್ ಕೊಟ್ಟವ್ರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ನಮ್ಮ ಕೈಲಿ ಮಾಡೋಕ್ಕಾಗ್ತಾರೆ, ನಮ್ಮ ಮಿಸ್ಟೇಕ್ ಅದು. ಅಂದ್ರೆ ಆ ಮಿಸ್ಟೇಕ್ ಕೂಡ ಜಸ್ಟಿಫಿಕೇಶನ್ ಇದೆ. ಅಲ್ಲಿ ಏನು ಮಾಡ್ತಿದ್ದೆ ಅಷ್ಟು ಸ್ಟ್ರಿಕ್ಟ್ ಆಗಿ ನಮಗೆ ಇಲ್ಲಿ ಮಾಡೋಕೆ ಆಗ್ತಿಲ್ಲ. ಯಾಕೆಂದ್ರೆ ಒಂದು ಡಿಸಿಪ್ಲಿನ್ ಇತ್ತಲ್ಲಿ. ಆ ಡಿಸಿಪ್ಲಿನ್ ಹೆಂಗೆ ಅಂದರೆ, ಬ್ರೇಕ್ಫಾಸ್ಟ್ 7:30 ಒಳಗೆ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಆಮೇಲೆ ಹೋದ್ರೆ ನಿಮ್ಗೆ ಬ್ರೇಕ್ಫಾಸ್ಟ್ ಇಲ್ಲ. 11:30 12 o'clock ಒಳಗೆ ಲಂಚ್ ಮಾಡಬೇಕು. ನಮಗಿಲ್ಲ, ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ವರ್ಕ್ ಮಾಡ್ತಿರ್ತೀನಿ ನಾನು 12 ಗಂಟೆಗೆ. ಯೂಶಲಾಗಿ ನಮ್ಮ ಜನರಲ್ ಲೈಫ್ ಸ್ಟೈಲಲ್ಲಿ ಅದು ಲಂಚ್ ಬ್ರೇಕ್ ಅಲ್ಲ. ಸೊ ಅವಾಗ ನನ್ನ ವರ್ಕಿಂಗ್ ಇರುತ್ತೆ, ನಂಗೆ ಊಟ ಮಾಡೋಕ್ಕಾಗಲ್ಲ. ತಿರ್ಗಾ 4 ಗಂಟೆಗೆ 3ರಿಂದ 4:15 ಒಳಗಡೆ ಒಂದು ಜ್ಯೂಸ್ ಅಂತ ಕೊಡೋರು. ಆ ಒಂದೊಂದು ಜ್ಯೂಸ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತಾಯಿತ್ತು. ಅಂದರೆ ನಿಮ್ಮ ಬಾಡಿ ಸ್ಟ್ರಕ್ಚರ್ಗೆ ಏನು ಬೇಕೋ ಅದು ಡಾಕ್ಟರ್ ಡಿಸೈಡ್ ಮಾಡಿ ಹೇಳ್ತಾ ಇದ್ರು. ಅದನ್ನು ಎಲ್ಲಿ ನಾನು ಮಾಡಿಸ್ಕೊಂಬರೋಕ್ಕಾಗತ್ತೆ? ಆಗಲ್ಲ. ಆ ಟೈಮಲ್ಲಿ ಏನಾಗ್ತದೆ, ಕಾಫಿ ಟೀ, ಅಲ್ಲಿ ಕಾಫಿ ಟೀ ಟೋಟಲಿ ರೆಸ್ಟ್ರಿಕ್ಷನ್ ಇತ್ತು. ಇಲ್ಲಿ ಜ್ಯೂಸ್ಗಳು ಬಂದು ತಿರ್ಗಾ 6:30 7 ಒಳಗಡೆ ಅಲ್ಲಿ ಡಿನ್ನರ್ ಆಗ್ತಿತ್ತು. ನನಗೆ 7 o'clock ಇನ್ನು ವರ್ಕಿಂಗ್ ಟೈಮು. ಸೊ ನಾನು ಮನೆಗೆ ಹೋಗೋದೇ 10 ಗಂಟೆ ಆಗುತ್ತೆ. ಅಲ್ಲಿ ಡಾಕ್ಟರ್ಸ್ ಹೇಳ್ತಾ ಇದ್ರು 7 ಗಂಟೆ ಮೇಲೆ ಆಫ್ಟರ್ ಸನ್ಸೆಟ್ ಏನು ತಿನ್ನಲೇಬಾರ್ದು ಅಂತ. ಹೌದು. ಬಟ್ ನಾವು ಮನೆಗೆ ಹೋಗೋದೇ 10 ಗಂಟೆ, 10:30 11 ಗಂಟೆಗೆ ಊಟ ಮಾಡಿ ಮಲ್ಕೊತೀವಿ. ಸೊ ಅಲ್ಲೆಲ್ಲ ಲೈಫ್ ಸ್ಟೈಲ್ಗಳು ಒಂಚೂರು ತೊಂದರೆ ಆಗಿದೆ. ಅಂದರೆ ನೋಡಿ, ಇವಾಗ ನಮ್ಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಒಟ್ಟು ನಮ್ಮ ಲೈಫ್ಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ ಬರೋದೇ ನಮ್ಮ ಲೈಫ್ ಸ್ಟೈಲ್. ನಮ್ಮ ವರ್ಕ್ ಪ್ರೆಷರ್, ಬ್ಯುಸಿ ಸ್ಕೆಡ್ಯೂಲಲ್ಲಿ ಈ ರೀತಿ ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡೋವಂಥ ಅಭ್ಯಾಸವೇ ತಪ್ಪೋಗ್ಬಿಡತ್ತೆ ಅಲ್ವಾ? ಕರೆಕ್ಟ್. ಓಕೆ, ಸೊ ಒಂದು ಮೇಜರ್ ಚೇಂಜ್ ಅಂತ ಆಗೇ ಇರುತ್ತೆ. ಯಾಕಂದರೆ ಸಾಕಷ್ಟು ವಿಷಯಗಳನ್ನು ನೀವು ಕಲ್ತಿದ್ದೀರಾ ಕ್ಷೇಮವನದಲ್ಲಿ ಇದ್ದಷ್ಟು ದಿನ ಕೂಡ. ಅದನ್ನು ನೀವೇನಾದರೂ ಒಂದನ್ನು ಮೆನ್ಷನ್ ಮಾಡೋ ಹಾಗಿದ್ರೆ, ಮೇಜರಾಗಿ ಚೇಂಜ್ ಆಗಿದೆ ನನ್ನ ಲೈಫಲ್ಲಿ ಅನ್ನೋದಾಗಿದ್ರೆ ಯಾವುದಾಗಿರುತ್ತೆ? ಸಾಕಷ್ಟಿದೆ. ಒಂದು ನೀರು ಕುಡೋ ಅಭ್ಯಾಸ. ನನಗೆ ನೀರು ಕುಡೋ ಅಭ್ಯಾಸನೇ ಇರಲಿಲ್ಲ. ಇಡೀ ದಿನಕ್ಕೆ ನಾನು 1 ಲೀಟರ್ ಕುಡಿದ್ರೆ ಹೆಚ್ಚಿರ್ತಾಯಿತ್ತು. ಬಟ್ ಅಲ್ಲಿ ಡಾಕ್ಟರ್ ಸಜೆಷನ್ ಪ್ರಕಾರ ನಾನು ದಿನಕ್ಕೆ 5ರಿಂದ 6 ಲೀಟರ್ ನೀರು ಕುಡಿಲೇಬೇಕು ಅಂತಿದ್ರು. ಬೆಟರ್ 6 ಲೀಟರ್ ಆಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು 3ರಿಂದ 4 ಕಿಲೋಮೀಟ್ರ್ ನಾನು ಲೆಕ್ಕಾಚಾರ ಇಟ್ಕೊಂಡು ಇಷ್ಟು ನಾನು ಕನ್ಸ್ಯೂಮ್ ಮಾಡಲೇಬೇಕು ಅಂತ ಒಂದು ಮಾಡ್ತಾ ಇದ್ದೀನಿ. ಎರಡನೇದು ನಾನು ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನು 1 kg 2 kg ಒಂಚೂರು ಡಿಫರ್ ಆಗುತ್ತೆ, ಒಂಚೂರು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತೀನಿ. ಯಾಕಂದರೆ ಬಿಕಾಸ್ ಲಾಸ್ಟ್ ಟೈಮ್ ನಾನು ಆ ವೆಯ್ಟ್ ಏನಿದೆ ಆ ವೆಯ್ಟ್ಗೆ ಹೋಗಬಾರ್ದು. ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೀವಿ, ಇಷ್ಟೆಲ್ಲ ನಮಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಆ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡ್ರೆ ಅದನ್ನು ತಿರ್ಗಾ ಕಳ್ಕೊಂಡು ಹಾಳು ಮಾಡಬಾರ್ದು. ತಿರ್ಗಾ ನಾನು ಹಳೇದೇ ವೆಯ್ಟಿಗೆ ಬಂದರೆ ಇಷ್ಟು ಒಂದು ಖರ್ಚು ಮಾಡಿ, ಇಷ್ಟು ಕ್ಷೇಮವನ್ನು ನಮ್ಗೆ ಸಪೋರ್ಟ್ ಮಾಡಿ, ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಪ್ರಯೋಜನ ಏನು ಬಂತು? ಹೌದು. ಆ ಒಂದು ಇದರಿಂದ ನಾನು ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ, ನೀರು ಕುಡಿತಾ ಇದ್ದೀನಿ, ಆದಷ್ಟು ಹಣ್ಣುಗಳು ತಿನ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸಣ್ಣ ಪುಟ್ಟ ಮೇಜರ್ ಚೇಂಜಸ್ಸೇ ಇದೆ ತುಂಬ. ಓಕೆ, ಅಂದರೆ ಇವಾಗ ವೆಯ್ಟ್ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಹಂಗೆ ಇದೆಯಾ ಅಥವಾ ಏನಾದರೂ ಕಮ್ಮಿ ಆಗಿದೆಯಾ? ಇಲ್ಲ, ಅದು ಹೇಗಾಗುತ್ತೆ ಅಂದರೆ, ನಾನು ಅಲ್ಲಿಂದ ಏನು ಬಂದು 10 kilos ನಾನು ವೆಯ್ಟ್ ಡ್ರಾಪ್ 10.5 ಏನಾಗಿತ್ತು, 11.2 ಹೋಗ್ತೀನಿ. ತಿರ್ಗಾ ಅಯ್ಯೋ ಜಾಸ್ತಿ ಆಗ್ತಿದೆ ಅಂತ ನೋಡ್ತೀನಿ. ಒಂದು ನೆಕ್ಸ್ಟ್ ಡೇ ಒಂಚೂರು ಡಯಟಲ್ಲಿ ಕಂಟ್ರೋಲ್, ಜಂಕ್ ಫುಡ್ ಅವಾಯ್ಡ್ ಮಾಡೋದಾಗಲಿ, ಅದು ಅವತ್ತಿಂದ ನಾವು ಫುಡ್ಡು ವೆಜಿಟೇಬಲ್ಸು ಅಥವಾ ಫ್ರೂಟ್ಸ್ಗೆ ಒಂಚೂರು ಇದು ಮಾಡಿ ಅದನ್ನು ತಿರ್ಗಾ ಆ ಒಂದು ರೇಂಜಿಗೆ ಕರ್ಕೊಂಡ್ಬರ್ತಾ ಇದ್ದೀನಿ. ಅಷ್ಟೊಂದು ಮೇಂಟೈನ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀರಾ? ಡೈಲಿ ಒಂದು ವೈ ಮಿಷನ್ ತಂದು ಮನೇಲಿಟ್ಟಿದ್ದೀನಿ ಈಗ. ಹೌದಾ? ಓಕೆ, ಒಂದು ಸ್ಲೈಟಾಗಿ ಏನಾದರೂ ಚೇಂಜಸ್ ಆದರೂ ಕೂಡ ನಿಮಗೆ ಅದು ಬೇಜಾರಾಗತ್ತೆ. ಅಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಆ ಜರ್ನಿ ಎಂಜಾಯ್ ಮಾಡೋದಲ್ಲ, ಆ ಜರ್ನಿ ಹಾಳಾಗಬಾರ್ದು. ಅದು ಆ ಲೈಫ್ ಇರಬೇಕು ಆ ಜರ್ನಿಗೆ. ಸೊ ಅದಕ್ಕೆ ಒಂದೇ ಜಸ್ಟಿಫಿಕೇಶನ್ನು, ಅದಕ್ಕೆ ನೀವು ಜಸ್ಟಿಸ್ ಕೊಡಬೇಕು ಅಂದರೆ ನಿಮ್ಮ ವೆಯ್ಟ್ನ ಮೇಂಟೈನ್ ಮಾಡಬೇಕು.